ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಪ್ರಿಯರಿಗೂ ಕರ್ತನದನ್ನು ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 65ನೇ ಅಧ್ಯಾಯ 4ನೇ ವಚನ. ಕೀರ್ತನೆ 65:4. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಈ ವಾಕ್ಯವನ್ನು ಗ್ರಹಿಸಿದ್ದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯ ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ತನ್ನ ಆಲಯದಲ್ಲಿ, ತನ್ನ ಅಂಗಳದಲ್ಲಿ ಆತನ ಸಾನ್ನಿಧ್ಯ ಸೇವೆ ಮಾಡೋದಕ್ಕಾಗಿ ಯಾರನ್ನು ಆರಿಸಿಕೊಳ್ಳುತ್ತಾರೋ ಅವರ ಕುರಿತಾಗಿ ಬರೆದಿದೆ. ಇಲ್ಲಿ ಭಕ್ತನು ಅಂಥವರನ್ನ ಧನ್ಯರು ಎಂಬುದಾಗಿ ಕರೀತಿದ್ದಾನೆ. ವಾಕ್ಯವನ್ನು ಓದಿ ನೋಡೋಣ. ಅಲ್ಲಿ ಹೇಳ್ತದೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನೂ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಯಾರನ್ನೂ ಎಂಬುದಾಗಿ ಹೇಳುವಾಗ ಒಂದು ರೀತಿ ಏಕವಚನದಲ್ಲಿ ಕಾಣ್ತದೆ, ಆದರೆ ಅವರೇ ಧನ್ಯರು ಎಂಬುದಾಗಿ ಹೇಳುವಾಗ ಹೀಗೆ ಒಬ್ಬೊಬ್ಬರಾಗಿ ದೇವರು ಅನೇಕರನ್ನು ಆರಿಸಿಕೊಳ್ತಾನೆ. ದೇವರ ಈ ಆಯ್ಕೆಯನ್ನು ನಾವು ಗಮನಿಸುವಾಗ ಪ್ರಕಟಣೆ 1ನೇ ಅಧ್ಯಾಯದ 5ನೇ ವಚನದ 2ನೇ ಭಾಗದಲ್ಲಿ ಹೀಗೆ ಬರ್ತದೆ, ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ಅಂದರೆ ಅರಸರನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ, ಆಮೇನ್. ಹಾಗಾದರೆ ಯೇಸುಕ್ರಿಸ್ತನ ಯಾರು ನಮ್ಮನ್ನು ಪ್ರೀತಿಸಿದವನು? ಯೇಸುಕ್ರಿಸ್ತನ ಯಾರು ತನ್ನ ರಕ್ತದಿಂದ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿದವನು? ಯೇಸುಕ್ರಿಸ್ತನ ಯಾರು ನಮ್ಮನ್ನು ಅರಸರ ಅಭಿಷೇಕದಲ್ಲಿ ನಮ್ಮನ್ನು ದೇವರ ಮುಂದೆ ನಿಲ್ಲಿಸಿದವನು? ಯೇಸುಕ್ರಿಸ್ತನ ಯಾರು ತನ್ನ ತಂದೆಯಾದ ದೇವರ ಎದುರು ಸೇವೆ ಮಾಡೋದಕ್ಕಾಗಿ ಯಾಜಕರನ್ನಾಗಿ ನಮ್ಮನ್ನು ಸ್ಥಾಪಿಸಿದವನು? ಈತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ. ಪ್ರಿಯರೇ, ಹಾಗಾದರೆ ದೇವರ ಎದುರು ಸೇವೆ ಮಾಡೋದಕ್ಕಾಗಿ ಯೇಸುಕ್ರಿಸ್ತನ ರಕ್ತದಿಂದ, ಯೇಸುಕ್ರಿಸ್ತನ ಮುಖಾಂತರ ನಾವು ಅರ್ಹತೆ ಪಡೆದವರು. ಇಂಥವ್ರನ್ನೇ ಕುರಿತು ವಾಕ್ಯ ಹೇಳ್ತದೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಪೇತ್ರನು ಬರೆಯುವಾಗ ಹೀಗೆ ಬರೀತಾನೆ. 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ, ದೇವರು ನಮ್ಮನ್ನು ಆರಿಸಿಕೊಂಡ ಭಾಗದಲ್ಲಿ ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗುವಂತೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು ದೇವರ ಸ್ವಕ್ಕೆ ಪ್ರಜೆಯೂ ಆಗಿದ್ದೀರಿ. ಇಲ್ಲಿ ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಹೇಳುವಾಗ ಆರೋನನ ಮನೆತನವನ್ನು, ಮೀಸಲಾದ ಜನ ಎಂಬುದಾಗಿ ಹೇಳುವಾಗ ಲೇವಿಯರ ಕುರಿತಾಗಿ ಅದು ಸ್ಪಷ್ಟವಾಗಿ ಮಾತನಾಡ್ತದೆ. ಪ್ರೇರೇ, ಹಾಗಾದರೆ ದೇವರು ನಮ್ಮನ್ನು ಇಂಥವರನ್ನಾಗಿ ಆರಿಸಿಕೊಂಡಿದ್ದಾನೆ. ಕೀರ್ತನೆ 135ನೇ ಅಧ್ಯಾಯದ 19-20ನೇ ವಚನಕ್ಕೆ ಬರುವಾಗ ಈ ಮಾತುಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ರಾಜವಂಶಸ್ಥರಾದ ಯಾಜಕರು ಇವರು ಆರೋನನ ಮನೆತನದವರು, ಮೀಸಲಾದ ಜನ ಲೇವಿಯರು. ಹಾಗಾದರೆ ಇವರನ್ನು ದೇವರು ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರ ಅಂಗಳದಲ್ಲಿ ವಾಸಿಸುವುದಕ್ಕೂ ಆತನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ದೇವರು ಆರಿಸಿಕೊಂಡ. ಹಾಗಾದರೆ ಈಗ ನಮ್ಮನ್ನು ನೋಡಿ ದೇವರು ಇದೇ ಮಾತುಗಳಿಂದ ಕರೀತಿದ್ದಾನೆ. ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಹೇಳುವಾಗ ನಿಮ್ಮನ್ನು ನನ್ನನ್ನು ಆತನು ಆರೋನನ ಮನೆತನದವರಿಗೆ ಕೊಟ್ಟ ಪ್ರಾಶಸ್ತ್ಯದೊಂದಿಗೆ ಆತ ನಮ್ಮನ್ನು ಕರೀತಿದ್ದ. ಮೀಸಲಾದ ಜನ ಎಂಬುದಾಗಿ ಹೇಳುವಾಗ ಲೇವಿಯರಿಗೆ ಕೊಟ್ಟ ಅದೇ ಒಂದು ಸೌಭಾಗ್ಯವನ್ನು, ಸೇವೆಯನ್ನು ಆತನು ಅನುಗ್ರಹಿಸ್ತಿದ್ದಾನೆ. ಪ್ರೇರೆ, ಇಂತಹ ದೊಡ್ಡ ಇಂಥ ಸೌಭಾಗ್ಯ ಪಡೆದವರನ್ನ ಇಲ್ಲಿ ಧನ್ಯರು ಎಂಬುದಾಗಿ ಕರೆದದೆ. ಅವರೇ ಧನ್ಯರು. ಹಾಗಾದರೆ ಇವರಿಗಿಂತ ಧನ್ಯರು ಇನ್ಯಾರು? ದೇವರಿಗೆ ಸ್ತೋತ್ರ. ಮುಂದುವರೆದು ನಾವು ವಾಕ್ಯವನ್ನು ಗಮನಿಸುವಾಗ ಇನ್ನೊಂದು ಮಾತು ಬರೆದರೆ, ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ಹಾಗಾದರೆ ದೇವರು ಯಾರನ್ನು ಆರಿಸಿಕೊಳ್ತಾನೋ ಅವರಿಗೆ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ಸಂತೃಪ್ತಿ ಆಗಲಿ ಎಂಬುದಾಗಿ ಹೇಳ್ತಾನೆ. ವಾಕ್ಯದಲ್ಲಿ ನಮಗೆ ಒಂದು ವಿಶೇಷವಾದ ಸಂದರ್ಭ ಸಿಗ್ತದೆ. ದೇವರು ತನ್ನ ಜನರನ್ನು ಆಶೀರ್ವದಿಸುವಾಗ ಅವರಿಗೆ ಕೊಡುವಂಥ ಆಹಾರ ಎಂತಹ ಆಹಾರ ಎಂಬುದಾಗಿ ಕೇಳಿದರೆ, ದೇವರ ವಾಕ್ಯದಲ್ಲಿ ನಮಗೆ ಬರೆದದೆ ಯಾಜಕರ ಆಹಾರ. ಬಹಳ ಆಶ್ಚರ್ಯ ಹುಟ್ಟಿಸುವಂಥ ಒಂದು ವಿಷಯ. ಅರಸರ ಅರಮನೆಯ ಅಥವಾ ಯಾವುದೋ ಐಷಾರಾಮ್ಯ ಆಹಾರದ ಕುರಿತಾಗಿ ದೇವರು ಮಾತನಾಡದೆ ಯಾಜಕರ ಆಹಾರ ಎಂಬುದಾಗಿ ಹೇಳ್ತಾನೆ. ಕಾರಣ, ಶ್ರೇಷ್ಠ ಸಂಗತಿಗಳು ಆಲಯಕ್ಕೆ ದೇವರು ಆಲಯಕ್ಕೆ ಕಾಣಿಕೆಯಾಗಿ ತರುವಂತೆ ಆತನು ಆಜ್ಞಾಪಿಸಿರುವಲ್ಲಿ ಶ್ರೇಷ್ಠವಾದದ್ದು ಆಲಯಕ್ಕೆ ಕಾಣಿಕೆಯಾಗಿ ಬರುವಾಗ ಆ ಕಾಣಿಕೆಗಳನ್ನು ದೇವರು ಹಾಗೇ ಅದನ್ನು ಯಾಜಕರಿಗೂ ಲೇವಿಯರಿಗೂ ಅದನ್ನು ಕೊಡ್ತಾನೆ. ಹಾಗಾಗಿ ಯಾಜಕರ ಆಹಾರ ಅದು ವಾಕ್ಯದಲ್ಲಿ ಶ್ರೇಷ್ಠವಾದ ಆಹಾರ. ನೆಹೆಮೀಯನ ಕಾಲದಲ್ಲಿ
ಆತನು ಆಲಯದಲ್ಲಿ ಅನೇಕ ಸಂಗತಿಗಳನ್ನು ಕ್ರಮಕ್ಕೆ ತರುವಾಗ 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವೊಂದು ವಿಶೇಷವಾದ ಸಂಗತಿಯನ್ನು ಓದ್ತೇವೆ. ಈಗ ಹೇಗೆ ಆಲಯಕ್ಕೆ ಜನರು ತಂದು ಕೊಡಬೇಕು, ಹಿಂದೆ ಮುಂದೆ ಅನೇಕ ವಚನಗಳಿದೆ. ಒಂದು ವಚನವನ್ನು ಓದ್ತೇನೆ. ನೆಹೆಮ್ಯ 10ನೇ ಅಧ್ಯಾಯದ 37ನೇ ವಚನ. ನಾವು ದೇವರಿಗಾಗಿ ಪ್ರತ್ಯೇಕಿಸಿಡತಕ್ಕ ಪ್ರಥಮ ಫಲದ ಹಿಟ್ಟು, ಹಣ್ಣು ಹಂಪಲು, ದ್ರಾಕ್ಷರಸ, ಎಣ್ಣೆ ಮೊದಲಾದವುಗಳನ್ನು ಯಾಜಕರಿಗೋಸ್ಕರ ನಮ್ಮ ದೇವರ ಆಲಯದ ಕೊಠಡಿಗಳಲ್ಲಿ ತಂದಿಡುವೆವು. ದೇವರಿಗಾಗಿ ಪ್ರತ್ಯೇಕಿಸಿಟ್ಟದ್ದು, ಆದರೆ ಅದು ದೇವರ ಆಲಯದ ಕೊಠಡಿಯಲ್ಲಿ ತಂದಿಟ್ಟದ್ದು ಯಾಜಕರಿಗೋಸ್ಕರ. ಆಲಯದೊಳಗೆ ಏನಿದೆ? ಈಗಾಗಲೇ ಓದಿದ ವಾಕ್ಯದ ಪ್ರಕಾರ ದೇವರು ವಾಸಿಸುವ ಪವಿತ್ರಾಲಯದಲ್ಲಿ ಸೌಭಾಗ್ಯವಿದೆ. ಹಾಗಾದ್ರೆ ಅದರಲ್ಲಿ ದೇವರ ಸನ್ನಿಧಿ ಸೇವೆ ಮಾಡುವವರಿಗೆ ಅದರಿಂದ ಸಂತೃಪ್ತಿ ಸಿಗಲಿಕ್ಕಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಸೇವೆ ಒಂದು ವಿಶೇಷವಾದ ಸೇವೆ. ಆತನನ್ನು ನಂಬಿದವರು ಯಾರೊಬ್ಬರು ನಿರಾಶೆಯಿಂದ ಕಂಗೆಟ್ಟು ಹೋದದು ಇಲ್ಲವೇ ಇಲ್ಲ. ಆತನು ಅವರನ್ನು ಶ್ರೇಷ್ಠವಾದ ಗೋಧಿಯಿಂದ, ಶ್ರೇಷ್ಠವಾದ ದ್ರಾಕ್ಷರಸದಿಂದ ಅವರನ್ನು ತೃಪ್ತಿಗೊಳಿಸ್ತಾನಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ನೆಹೆಮ್ಯ 10ನೇ ಅಧ್ಯಾಯದ ಭಾಗವನ್ನು ಹಿಂದೆ ಮುಂದೆ ಓದುವಾಗ ಇನ್ನು ಅನೇಕ ಗಂಭೀರವಾದ ಸಂಗತಿಗಳನ್ನು, ಇನ್ನು ನಾವು ಸ್ವಾರಸ್ಯಕರ ಸಂಗತಿಗಳನ್ನ ಓದಲಿಕ್ಕೆ ಅಲ್ಲಿ ನಮಗೆ ಸಿಗ್ತದೆ. ಇರಲಿ. ಹಾಗಾದರೆ ಇಂಥ ಕೃಪೆಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಸನ್ನಿಧಿ ಸೇವೆಗಾಗಿ ದೇವರು ನಿಮ್ಮನ್ನು ಆರಿಸಿಕೊಳ್ಳಲಿ. ದೇವರಾದುಕೊಂಡ ಜನಾಂಗವಾಗಿಯೂ, ರಾಜವಂಶಸ್ಥರ ಯಾಜಕರಾಗಿಯೂ, ಮೀಸಲಾದ ಜನವಾಗಿ, ಯೆಹೋವನ ಪ್ರಜೆಯಾಗಿ ದೇವರು ನಿಮ್ಮನ್ನು ಆರಿಸಿಕೊಳ್ಳಲಿ. ಆತನ ಮಹಾಪವಿತ್ರಾದ ಸೌಭಾಗ್ಯದಿಂದ ದೇವರು ನಿಮ್ಮನ್ನು ಸಂತೃಪ್ತಿಪಡಿಸಲಿ. ಬರಗಾಲದಲ್ಲಿ ಪೋಷಿಸುವ ದೇವರು ನಮಗಿದ್ದಾನೆ. ಕೊರತೆಲ್ಲದೆ ನಡೆಸುವ ದೇವರು ನಮಗಿದ್ದಾನೆ. ಆತನ ಶುಭ ಕೃಪೆ ನಮ್ಮ ಜೀವಮಾನವೆಲ್ಲ ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವ ದೇವರು ನಮಗಿದ್ದಾನೆ. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತೇಸುವಿನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆ ನೀಗಿಸುವ ದೇವರು ನಮಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ, ನೀನೀಗ ನಮ್ಮನ್ನು ಕ್ರಿಸ್ತನಲ್ಲಿ, ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ನಿನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನೇ, ನಿನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ನಮ್ಮನ್ನು ದೇವರಾದುಕೊಂಡ ಜನಾಂಗವನ್ನಾಗಿಯೂ, ರಾಜವಂಶಸ್ಥರಾದ ಯಾಜಕರನ್ನಾಗಿ, ಮೀಸಲಾದ ಜನವಾಗಿಯೂ, ನಿನ್ನ ಸ್ವಕೀಯ ಪ್ರಜೆಯಾಗಿ ಆರಿಸಿಕೊಂಡಿದೆಯಲ್ಲ ಕರ್ತನೇ. ಹಾಗಾದರೆ ನೀನು ಯಾರನ್ನ ನಿನ್ನ ಅಂಗಳದಲ್ಲಿ ನಿನ್ನ ಸನ್ನಿಧಿ ಸೇವೆ ಮಾಡೋದಕ್ಕೋಸ್ಕರ ಆರಿಸಿಕೊಂಡಿದೆಯೋ ಅವರೇ ಧನ್ಯರೆಂಬುದಾಗಿ ಹೇಳಿದೆಯಲ್ಲ ದೇವರೇ, ಈ ಭಾಗದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ. ಯಾರ್ಯಾರು ಈ ವಾಕ್ಯವನ್ನು ಕೇಳಿ ಈಗ ಒಪ್ಪಿಸಿಕೊಡ್ತಿದ್ದಾರೋ ಅವರನ್ನು ಆಶೀರ್ವದಿಸ್ರಿ. ಯಥಾರ್ಥವಾಗಿ ನಾವು ನಿನಗೆ ಸೇವೆ ಮಾಡುವುದಕ್ಕೆ ನಿನ್ನ ಆತ್ಮನ ಸಹಾಯ ಒದಗಿಸ್ರಿ ಸ್ವಾಮಿ. ಕರ್ತನೆ, ನೀನು ವಾಸಿಸುವ ನಿನ್ನ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಿನ್ನವನ್ನು ಸಂತೃಪ್ತಿಪಡಿಸುವ ದೇವರಾದದ್ರಿಂದ ಈಗೋ ಈ ಪ್ರಿಯರನ್ನು ಸಂತೃಪ್ತಿಪಡಿಸು. ಬರಗಾಲದಲ್ಲಿ ಪೋಷಿಸುವ ದೇವರೇ, ಇವರ ಅಗತ್ಯತೆಗಳನ್ನ ಒದಗಿಸು. ಕರ್ತನೆ, ನಿನ್ನ ಜನರು ಒಂದು ಸಂತೃಪ್ತರಾಗಲಿ. ಶ್ರೇಷ್ಠವಾದ ಗೋದಿಂದಲೂ ಶ್ರೇಷ್ಠವಾದ ದ್ರಾಕ್ಷರಸದಿಂದ ಇವರನ್ನು ಸಂತೃಪ್ತಿಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ಇಂಥ ದೇವರಾದ ನಿನಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.